ಕಪಟತನ ಇದ್ರೆ ಆಗಲ್ಲ. ನಾನು ಹೇಳ್ತಾರದ ಅರ್ಥ ಆಗ್ತದೆಯಾ? ಒಳಗಡೆ ಒಂದು ಹೊರಗೆ ಇಟ್ಕೊಂಡು ಮಾತಾಡಿದ್ರೆ ಆಗಲ್ಲ. ಇದು ನಟನೆ ಜೀವಿತ ಅಲ್ಲ. ಯೇಸು ಹೃದಯವನ್ನು ನೋಡ್ತಾ ಇದ್ದಾರೆ. ನಮ್ಮ ಮಾತು ನೋಡಿ ಆಶೀರ್ವದಿಸುವ ದೇವರಲ್ಲ, ನಮ್ಮ ಮೊಣಕಾಲ ನೋಡಿ ಆಶೀರ್ವದಿಸುವ ದೇವರಲ್ಲ. ಆತನ ಕಡೆಗೆ ಯಥಾರ್ಥವುಳ್ಳ ಮನಸ್ಸುಳ್ಳವರಿಗಾಗಿ ಆತನು ಕಾರ್ಯ ಮಾಡುವ ದೇವರಾಗಿ. ಯಥಾರ್ಥರಿಗೆ ದೇವರಿದ್ದಾರೆ ಕಣ್ರಿ. ಯಥಾರ್ಥವಾಗಿ ಜೀವಿಸುವವರಿಗೆ ದೇವರಿದ್ದಾರೆ. ಒಂದು ವೇಳೆ 2025ರಲ್ಲಿ ಅನೇಕ ಗಡಿಬಿಡಿ, ಕಲಂಕ, ಕಪಟ, ನಮ್ಮ ಒಳಗಡೆ ತುಂಬಿರಬಹುದಾಗಿತ್ತು. ಆದ್ರೆ ಇವತ್ತು ವರ್ಷದ ಆರಂಭದಲ್ಲಿ ದೇವರು ಕೂಗಿ ಹೇಳುವಂತ ವಿಷಯ,